ಇತ್ತೀಚೆಗೆ ಬಹಳ ಚರ್ಚೆ ಆಯಿತು. ಬಹುಶಃ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಲಿಲ್ಲ ಹಂಗೆ ಹಿಂಗೆ ಅಂತೇಳಿ. ಆ ಸಂದರ್ಭದ ಸ್ಥಿತಿನೇ ಬೇರೆ ಇತ್ತು. ಸರ್ಕಾರ ಅದನ್ನು ಘೋಷಣೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಜೊತೆ ವ್ಯವಹಾರ ಮಾಡಿ ನಮಗೆ ಇಷ್ಟು ಅಕ್ಕಿ ಬೇಕಾಗ್ತದ ಅಂತೇಳಿ ಚರ್ಚೆ ಮಾಡಿ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅಕ್ಕಿಯ ನಮ್ಮ ಬೆಳೆ ಇನ್ನೂ ಕಡಿಮೆ ಇತ್ತು. ನಾನು ಈಗ ನಿಮ್ಮ ಗಮನಕ್ಕೆ ತರಬೇಕಾದದ್ದು ಏನಂತಂದ್ರೆ, ಪ್ರತಿ ವರ್ಷ ನಾವು ಕೊಡ್ತಕ್ಕಂಥದ್ದು ಸುಮಾರು 24 ಲಕ್ಷ ಟನ್ ಆಗಬಹುದು. ಒಟ್ಟು ಎಲ್ಲ ಯೋಜನೆಗಳನ್ನು ಸೇರಿಸಿ 24 ಲಕ್ಷ ಟನ್ ಅಕ್ಕಿಯನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿಗೆ 5 kg ಕರ್ನಾಟಕ ಸರ್ಕಾರ ಕೊಡಬೇಕಂದ್ರೆ ಅಲ್ಲಿಯೂ 24 ಲಕ್ಷ ಟನ್ ಬೇಕಾಗ್ತದೆ. ನಾನು ತಮ್ಮ ಗಮನಕ್ಕೆ ತರುವಂಥದ್ದು ಏನಂದ್ರೆ, ಕರ್ನಾಟಕದಲ್ಲಿ ಸುಮಾರು 50 ಲಕ್ಷ ಟನ್ ಅಕ್ಕಿಯನ್ನು ನಮ್ಮ ರೈತರು ಬೆಳೀತಾರೆ. ಆದ್ರೆ ಈ ರಾಜ್ಯ ನಾವು ಪ್ರೊಕ್ಯೂರ್ಮೆಂಟ್ ಅವರಿಗೆ ಇಂಡಿಪೆಂಡೆಂಟ್ ಕೊಟ್ಬಿಟ್ಟಿವಿ. ಅಂದ್ರೆ ರಾಜ್ಯ ಸರ್ಕಾರ ಕೇಳಿತ್ತು, ಬೇರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನ ಪ್ರೊಕ್ಯೂರ್ಮೆಂಟ್ ಅಂದ್ರೆ ಅಕ್ಕಿ ಖರೀದಿಯನ್ನು ಮಾಡುವಂತ ವ್ಯವಸ್ಥೆ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದವರೇ ನಾವು ಅಕ್ಕಿಯನ್ನು ಖರೀದಿ ಮಾಡ್ತೀವಿ ಅಂದಮೇಲೆ ಅದು ಮುಗಿದದ. ಹೀಗಾಗಿ ಈಗೂ ಕೂಡ ಖರೀದಿ ಮಾಡತಕ್ಕಂಥ ಅವಕಾಶಗಳಿದಾವೆ. ಅದರಿಂದ ನಮ್ಮ ರೈತರಿಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಸುಮಾರು 50 ಲಕ್ಷ ಟನ್ ಅಕ್ಕಿ ಉತ್ಪಾದನೆ ಕರ್ನಾಟಕದಲ್ಲಿ ಆಗ್ತದೆ. ಅದನ್ನು ಕೂಡ ಮಾಡಬೇಕಾದಂಥ ಅಗತ್ಯ ಇದೆ. ಈ ಎಲ್ಲ ಅಂಶಗಳನ್ನು ಇವತ್ತು ನಮ್ಮ ಸಲಹಾ ಸಮಿತಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಸಲಹಾ ಸಮಿತಿ ಸಭೆಯ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದನ್ನ ಕೇಂದ್ರದ ಗೌರವಾನ್ವಿತ ನಮ್ಮ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಸರ್ಕಾರದ ಗಮನಕ್ಕೆ ನಾವು ಕೇಂದ್ರ ಸರ್ಕಾರದ ಪಾತ್ರ ಏನು ಮತ್ತು ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು, ಅವ್ರಿಗೆ ಯಾವ ರೀತಿ ಇದನ್ನು ಕನ್ವೆ ಮಾಡ್ತೀರಿ ಅನ್ನುವಂಥ ವಿಷಯವನ್ನು ಕೂಡ ಅವ್ರ ಮುಖಾಂತರ ನಾವು ತಿಳಿಸುವಂತ ಪ್ರಯತ್ನವನ್ನ ನಮ್ಮೆಲ್ಲ ಸದಸ್ಯರು ಏನೇನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತೀವಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.